ಪಾರ್ಥ ಸರ್ ನಿಮ್ಮ ಜೊತೆಲಿ ನಾನು ಮಾತನಾಡ್ತಾ ಇದ್ದೆ. ತಾವು ಹೇಳ್ತಾ ಇದ್ರಿ ಮತ್ತೆ ಆ ಫ್ಲ್ಯಾಗ್ ಹಿಡಿದು ಆ ದಾರವನ್ನು ಎಳೆಯೋದ್ರವರೆಗೂ ಕೂಡ ಪ್ರತಿಯೊಂದು ಕೂಡ ಒಂದು ಬೇರೆ ರೀತಿ ಮೂಮೆಂಟ್ ಅಂತೇಳಿ. ಪ್ಲೀಸ್ ಹೇಳಿ ಸರ್, ಅದು ಹೆಂಗಿರುತ್ತೆ ಅಂತ. ಅಂದರೆ ತಮ್ಗೆ ಹೇಳಿದಾಗೆ ನಾವೇನು ಅಂದರೆ ಆಗಸ್ಟ್ 15ರಂದು ನಾವು ಧ್ವಜಾರೋಹಣ ಅಂತ ಅಂದರೆ ಕೆಳಗಡೆಯಿಂದ ಮೇಲುಗಡೆಗೆ ಎಳೆದಾದ ಮೇಲೆ ಅಲ್ಲಿಂದ ಹಾರಿಸ್ತೀವಿ. ಅದನ್ನ ಎಳಿತೀವಿ, ಅದು ಅಲ್ಲ ಮೊದಲು ಮೇಲಕ್ಕೆ ಹೋಗುತ್ತೆ. ಆಗಸ್ಟ್ 15 ಮೇಲಕ್ಕೆ ಹೋಗಿ ಅಲ್ಲಿಂದ ನಾವು ಹಾರಿಸ್ತೀವಿ. ಹೌದು. ಆದರೆ ರಿಪಬ್ಲಿಕ್ ಡೇನಲ್ಲಿ ಅದನ್ನು ಮೇಲಕ್ಕೆ ಹೋಗಬೇಕಾಗಿಲ್ಲ, ಯಾಕೆಂದರೆ ಆಲ್ರೆಡಿ ನಮಗೆ ಇಂಡಿಪೆಂಡೆನ್ಸ್ ಬಂದ್ಬಿಟ್ಟಿದೆ. ಆಗಸ್ಟ್ 15 ದಿವಸ ನಾವು ಹಾರಿಸ್ತೀವಿ, ಐ ಮೀನ್ ಮೇಲಕ್ಕೆ ಧ್ವಜ ಆರೋಹಣ ಮಾಡ್ತೀವಿ. ಇಲ್ಲಿ ಇಲ್ಲ, ಆಗಲೇ ಈ ನಮ್ಮ ನ್ಯಾಷನಲ್ ಫ್ಲಾಗ್ ಏನಿರುತ್ತೆ ಅದರಲ್ಲಿ ನಾವು ನಮ್ಮ ರೋಸ್ ಪೆಟಲ್ಸು ಇದನ್ನೆಲ್ಲ ಹಾಕಿ ಅಲ್ಲಿ ಮೇಲ್ಗಡೆ ಟಾಪಲ್ಲಿ ಟೈ ಮಾಡಿರ್ತಾರೆ. ಟೈ ಮಾಡಿದ್ಮೇಲೆ ಅದನ್ನ ಎಳಿಬೇಕು. ಎಳೆದ ತಕ್ಷಣ ಅದು ಹರಡಿ ಒಂಥರ ಹಾರಕ್ಕೆ ಶುರು ಆಗುತ್ತೆ. ಅದನ್ನ ನೋಡಿದ್ರೆ ಒಂದು ರೀತಿ ಸಂಭ್ರಮ, ಒಂದು ರೀತಿ ಹೆಮ್ಮೆ. ಬಟ್ ಏನು ಅಂದರೆ ಅದನ್ನ ನೀವು ಎಷ್ಟೇ ಕಷ್ಟಪಟ್ಟು ಹೇಗೆ ಮಾಡಿದ್ರು, ನೀವು ಯೋಚನೆ ಮಾಡಿ, ಸುಮಾರು ನಿಮ್ಮಲ್ಲಿ ಫಂಕ್ಷನ್ ಆರ್ಗನೈಸ್ ಮಾಡಿದ್ದೀರಾ, ಸಾವಿರಾರು ಜನ ಎಲ್ಲರೂ ಬಂದಿದ್ದಾರೆ, ಗಣ್ಯರು ಎಲ್ಲರೂ ಅದನ್ನು ನೋಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ನೀವೇನಾದರೂ ನೀವು ಆ ಹಗ್ಗನ್ನು ಎಳೆದಾಗ ಅದು ಕರೆಕ್ಟಾಗಿ ಓಪನ್ ಆಗಿ ಹಾರಾಡದೇ ಇದ್ದರೆ ನಿಮಗೆ ಯಾವ ರೀತಿ ಆಗುತ್ತೆ, ಎಷ್ಟು ಟೆನ್ಷನ್ ಇರುತ್ತೆ ಅದಕ್ಕೆ ಮೊದಲು. ಆದ್ದರಿಂದ ನೀವು ಎಷ್ಟೇ ಅನುಭವ ಇದ್ದರೂ ಕೂಡ ಅದನ್ನು ನಾವು ಒಂದು 10 ಬಾರಿ ಅದನ್ನು ಟ್ರೈ ಮಾಡಿಸಿ ಪ್ರೀವಿಯಸ್ ಡೇ ಅದನ್ನೆಲ್ಲ ಕರೆಕ್ಟಾಗಿದೆ, ಖಂಡಿತ ಆಗತ್ತೆ ಅನ್ನೋದನ್ನ ಖಂಡಿತ ನೀವು ಕಾತರ ಮಾಡಿಕೊಂಡು ಅದಾದ ಮೇಲೆ ನೆಕ್ಸ್ಟ್ ಡೇ ನೀವು ಅಲ್ಲಿ ಹೋಗಿ ನಿಂತಾಗ ಅಷ್ಟೆಲ್ಲ ಇದ್ರೂ ಮಾಡಿ ನೀವು ಅದೇ ಹಗ್ಗ ಎಳಿಯೋದಕ್ಕೆ ಮೊದಲು ಅಥವಾ ನೀವು ಇನ್ಯಾರನ್ನಾರು ಚೀಫ್ ಗೆಸ್ಟ್ ಕರೆದಿದ್ರೆ ಅವ್ರು ಕೊಡೋಕೆ ಮೊದಲು ನಿಮ್ಮ ಎದೆ ಡಬಡವ ಅಂತ ಇರುತ್ತೆ, ಅಲ್ಲಿ ನೋಡ್ತಾ ಇರ್ತೀರ. ಒಂದು ಸತಿ ಅದು ಎಳೆದು ನಿಮ್ಮ ಧ್ವಜ ಅಲ್ಲಿ ಹಾರಾಡಿ ಪೆಟಲ್ಗಳೆಲ್ಲ ರೋಸ್ ಪೆಟಲ್ಸ್ ಎಲ್ಲ ಕೆಳಗಡೆ ಬಿದ್ದರೆ ಒಂದು ರೀತಿ ಅದು ಎಷ್ಟು ಆಗುತ್ತೆ ಅಂದರೆ ಅದೇ ಒಂದು ರೀತಿ ಎಕ್ಸ್ಪೀರಿಯನ್ಸು. ಅದನ್ನು ಬರೀ ಎಕ್ಸ್ಪೀರಿಯನ್ಸ್ ಅದೇ ಹೇಳ್ಕೊಳ್ಳೋದು ಕಷ್ಟ, ಅದನ್ನು ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಬೇಕು ಅಂತ, ಅದನ್ನು ಫೀಲ್ ಮಾಡಬೇಕು. ಬಟ್ ಅದಾದಾಗ ಓಕೆ ಮೇರೆ ವತನ್ ಕೆ ಲೋಗೋ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮ್ಮಲ್ಲಿ ನೀವು ಬೇಕು ಬಿಡಿ, ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ನಿಮ್ಮ ದೇಶದ ಬಗ್ಗೆ ದೇಶ ಪ್ರೇಮ ಏನು ಅನ್ನೋದು ಆವಾಗ ಗೊತ್ತಾಗತ್ತೆ, ಜಾಗೃತಿ ಆಗತ್ತಂತ. ಎಷ್ಟು ಜಾಗೃತಿ ಆಗುತ್ತೆ. ಸರ್ ಹೇಳಿ, ತಾವು ಹೇಳ್ತಾ ಇದ್ರಿ ಒಂದೊಂದು ಪಿನ್ ಡ್ರಾಪ್ ಕೂಡ ಇಂಪಾರ್ಟೆಂಟ್ ಅಂತೇಳಿ. ಈ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಅಥವಾ ಇಂಥ ಕಾರ್ಯಕ್ರಮದ ತಯಾರಿಗಳಲ್ಲಿ ಸೇನೆಯ ಕವಾಯತ್ತುಗಳಿರುತ್ತೆ, ಅಲ್ಲೊಂದು ಮಾರ್ಪಾಸ್ಟ್ ಇರುತ್ತೆ, ಅದ್ರ ಜೊತೆಗೆ ತಮ್ಮದೇ ಒಂದಿಷ್ಟು ವಿಶೇಷವಾದಂಥ ಕೆಲವೊಂದಿಷ್ಟು ಆ್ಯಕ್ಟಿವಿಟಿಗಳೆಲ್ಲ ಇರುತ್ತೆ. ಆ ಸಮಯದಲ್ಲಿ ಆ ಟ್ರೈನಿಂಗ್ ಹೆಂಗಿರುತ್ತೆ, ತರಬೇತಿ ಹೆಂಗಿರುತ್ತೆ, ಅದ್ರ ಜೊತೆಗೆ ಅಭ್ಯಾಸಗಳು ಹೆಂಗಿರುತ್ತೆ, ಪೂರ್ವ ತಯಾರಿ ಹೆಂಗಿರುತ್ತೆ, ಎಷ್ಟು ಅಚ್ಚುಕಟ್ಟಾಗಿರುತ್ತೆ, ಎಷ್ಟು ಡಿಸಿಪ್ಲಿನ್ ಆಗಿರುತ್ತೆ ಸರ್? ಫಸ್ಟ್ಲಿ ಇವರು ಈ ರಿಪಬ್ಲಿಕ್ ಡೇ ಇಂಥ ಜಾಗದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಳ್ಳೆ ಬೇರಿಂಗ್ ಅಂತ ಹೇಳಿದರೆ ಕನ್ನಡದಲ್ಲಿ ಒಂದು ಟರ್ನ್ಔಟ್ ಒಂದು ಒಳ್ಳೆ ಚೆನ್ನಾಗಿ ನೋಡಲಿಕ್ಕೆ ಸ್ಟ್ರೈಟ್ ಆಗಿ ಇರುವಂಥ ಸೆಲೆಕ್ಷನ್ ಪ್ರಾಸೆಸ್ ಇದೆ. ಸೆಲೆಕ್ಷನ್ ಪ್ರಾಸೆಸ್ ಮಾಡಿದ ಮೇಲೆ ಅವರ ಒಂದು ಡ್ರಿಲ್, ಅವರ ಒಂದು ಕವಾಯತ್ತಾಗಲಿ ಪ್ರತಿಯೊಂದಾಗಲಿ ಅದನ್ನು ನಾವು ಮುಂಚಿಂದಲೇ ರಿಹರ್ಸಲ್ ಮಾಡಿರ್ತೇವೆ. ಯಾಕೆಂದರೆ ಇದು ಬರೀ ದೇಶದವರು ಮಾತ್ರ ನೋಡುವಂತಹ ಒಂದು ಆಚರಣೆ ಅಲ್ಲ. ಒಂದು ರಿಪಬ್ಲಿಕ್ ಡೇ ಬರೀ ಇಂಡಿಯಾ ಮಾತ್ರ ನೋಡೋದಲ್ಲ. ಸರ್ ಪಾರ್ಥಸಾರಥಿ ಅವರು ಹೇಳಿದ ಹಾಗೆ ಎಲ್ಲ ಗಣ್ಯರು ಬಂದಿರ್ತಾರೆ, ಎಲ್ಲ ರಾಯಭಾರಿಗಳು, ದೊಡ್ಡ ಎಲ್ಲರೂ ಬಂದಿರ್ತಾರೆ. ಪೂರ್ತಿ ಕಣ್ಣು ಇರೋದು ಅಲ್ಲಿ ಮೇಲೆ. ಒಂದು ಚೂರು ಮಾರ್ಚಲ್ಲಿ ನೀವು ಒಂದು ಕೈಯನ್ನು ಮುಂದೆ ಹಿಂದೆ ಮಾಡಬೇಕಾದ್ರೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಸಹ ಅದು ಡಿಟೆಕ್ಟ್ ಆಗ್ತದೆ ಅದು. ಯಾಕೆಂದರೆ ನಿಮ್ಮಲ್ಲಿ ಎಲ್ಲ ಆ್ಯಂಗಲಲ್ಲಿ ಕ್ಯಾಮ್ರಾ ಇರ್ತದೆ, ಎಲ್ಲ ಇರ್ತದೆ. ಒಂದು ಚೂರು ಒಂದು ಕಾಲಿನ ಎಡಗಡೆ ಕಾಲು, ಆ ಬೂಟು ಒಂದೇ ರೀತಿ ಮಾಡಬೇಕು. ಇದರ ಅರ್ಥ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದೇ ಯೋಚನೆ ಮಾಡಬೇಕು, ಒಂದೇ ರೀತಿ ಮಾಡಬೇಕು. ಇದರಲ್ಲಿ ದೇರ್ ಇಸ್ ನೋ ಕ್ವಶನ್ ಆಫ್ ಫಾಲ್ಟ್ ವೆರಿ ಭಾರಿ ಟಾಲರೆನ್ಸ್ ಲಿಮಿಟ್ ಭಾಳ ಕಮ್ಮಿ ಇರ್ತದೆ. ಯಾಕಂತ ಹೇಳಿದ್ರೆ ಯಾರು ಇದರ ಬಗ್ಗೆ ತಪ್ಪು ಮಾಡುವ ಹಾಗೆ ಇಲ್ಲ. ಅವನಿಗೆ ಅವನ ದೇಹ, ಅವನ ಆರೋಗ್ಯ ಎಲ್ಲ ಪ್ರತಿಯೊಂದು ಕರೆಕ್ಟಾಗಿರಬೇಕು. ಅವನ ಡ್ರೆಸ್ ಆಗಲಿ ಎಲ್ಲ ಆಗಲಿ ಒಂದು 20 ಜನ ಚೆಕ್ ಮಾಡ್ತಾರೆ, ಒಬ್ಬರಲ್ಲ 20 ಜನ ಚೆಕ್ ಮಾಡ್ತಾರೆ. ಅವನ ಮೈಂಡಲ್ಲಿ ಬಿಲ್ಕುಲ್ ಫ್ರೆಶ್ ಆಗಿರಬೇಕು ಅವನು ಅಂತ ಇದರಲ್ಲಿ ಇದನ್ನ ನಾವು ಮಾಡ್ತೇವೆ. ಇದು ಈ ರೀತಿ. ಅದೇ ರೀತಿ ಈ ಎಕ್ವಿಪ್ಮೆಂಟ್ಸ್ಗಳು
ಎಕ್ವಿಪ್ಮೆಂಟ್ಗಳು ಅದು ಸ್ಲೋ, ಅದು ಆ ಸ್ಪೀಡಲ್ಲೇ ಹೋಗಬೇಕು. ಈಗ ಕುದುರೆಗಳು ನಮ್ಮ 61 ಕ್ಯಾವಲ್ರಿದು ಬರುತ್ತೆ ಈಗ ರಾಜ್ಯಪಾಲರ ಜೊತೆಯಲ್ಲಿ ನೋಡಿ. ರಾಜ್ಯಪಾಲರಿಗಿಂತ ಮುಂದೆ ಕುದುರೆಗಳು 61 ಕ್ಯಾವಲ್ರಿ ಪ್ರೆಸಿಡೆಂಟ್ ಬಾಡಿ ಗಾರ್ಡ್ ಅಂತ ಹೇಳ್ತೀವಿ. ಬರ್ಬೇಕಾದ್ರೆ ಕುದುರೆಗಳು ಸಹ ಒಂದೇ ಕಾಲಲ್ಲಿ ಹಿಂಗೆ ಬರ್ತದೆ. ಅದು ನೋಡ್ಲಿಕ್ಕೆ ಎಷ್ಟು ಬಹಳ ಇಷ್ಟು ಟ್ರೈನ್ ಅಪ್ ಮಾಡಿರ್ತಾರೆ. ಅವರ ಸೆಲ್ಯೂಟ್ ಹೊಡಿಬೇಕಾದ್ರೂ ಸಹ ಕುದುರೆಗಳು ಸಹ ಈಗ ಮಾಡ್ತದೆ. ಸೊ ಪ್ರತಿ ಒಂದು ಎಲ್ಲ ಅಕ್ಯುರೇಟ್ ಆಗಿರಬೇಕು. ಯಾಕೆಂತ ಹೇಳಿದ್ರೆ ದೇಶ ನೀವು ಎಷ್ಟು ಕೋಟಿ ಬೇಕಾದ್ರೆ ನಿಮ್ಮ ಹತ್ರ ಇರ್ಬೋದು, ದೇಶದ ಒಂದು ರೆಸ್ಪೆಕ್ಟ್ ಬಂದಾಗ ನಾವು ಜವಾಬ್ದಾರಿಯಾಗಿ ಇಂಥ ಫಂಕ್ಷನ್ಗಳು ನಡೀಲೇಬೇಕು, ಅದು ನಡೀತದೆ. ಸೊ ಆವಾಗಲೇ ದೇಶ ನಮ್ದು ಅನ್ನೋ ಒಂದು ಇದು ಬರ್ತದೆ. ಕರೆಕ್ಟ್ ಸರ್ ಹೇಳ್ತಾ ಇದ್ರು ಸರ್, ಅಶ್ವದಳ ಮತ್ತು ಶ್ವಾನದಳದ ಆ ಡಿಸಿಪ್ಲಿನ್, ಆ ಟ್ರೈನ್ ಅಪ್ ಹೆಂಗಿರುತ್ತೆ ಅಂತ ಹೇಳಿದರೆ ಒಂಚೂರು ಕೂಡ ಅಲ್ಲಿ ಇನ್ಡಿಸಿಪ್ಲಿನ್ ಅಂತ ಅನಿಸೋದೇ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯಾವ ಥರ ಅಂತಂದರೆ, ಒಂದು ಬಿಳಿ ಗೋಡೆ ಇದೆ ಅಂತ ಇಟ್ಕೊಳ್ಳಿ. ಆ ಬಿಳಿ ಗೋಡೆನಲ್ಲಿ ಒಂದೇ ಒಂದು ಕರಿ ಚುಕ್ಕೆ ಇರುತ್ತೆ. ನೀವು ಅಷ್ಟೊಂದು ಬಿಳಿ ಬಣ್ಣ ಇದೆಯಲ್ಲ ಅಂತ ನೋಡಲ್ಲ, ನಿಮಗೆ ಕಾಣಿಸೋದು ಅದೊಂದು ಕರಿ ಚುಕ್ಕೆ ಮಾತ್ರ. ಅದೇ ಥರ ಇವಾಗ ನೀವು 100 ಜನ ಒಂದೇ ರೀತಿ ಮಾರ್ಚ್ ಮಾಡ್ತಾ ಇರ್ತಾರೆ, ಅಥವಾ ಅಶ್ವದಳ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಆರ್ಮಿ ಮಾಡ್ತಾ ಇದ್ದರೆ, ನೀವು ಎಲ್ಲರೂ ಒಂದೇ ತರ ಮಾಡೋದಕ್ಕಿಂತ ಒಬ್ಬ ಏನಾದರೂ ಒಂದು ಚೂರು ವ್ಯತ್ಯಾಸ ಮಾಡಿದ್ರೆ ನಿಮ್ಮ ಕಣ್ಣಾಗ ಹೋಗೋದು ಅಲ್ಲಿಗೆ ಮಾತ್ರ. ಓಕೆ, ಅಂಡ್ ದ ಮೊಮೆಂಟ್ ಅವ್ರಿಗೆ ಮಾಡ್ತಾ ಇರೋನ್ಗೆ ಏನಾದ್ರು ನಾನು ಸ್ವಲ್ಪ ಏನು ಆಯ್ತು ಅಂತಂದ್ರೆ ಹೋಯ್ತು, ಅದರ ಜೊತೆಗೆ ಎಲ್ಲ ಕಾಣುತ್ತೆ. ಆದ್ದರಿಂದ ಎಷ್ಟು ಇದು ಒಂದು ದಿವಸಕ್ಕೋಸ್ಕರ, ಅದೊಂದು ಕ್ಷಣಕ್ಕೋಸ್ಕರ ಎಷ್ಟು ಅವರು ಟ್ರೈನ್ ಮಾಡಿರ್ತಾರೆ, ಎಷ್ಟು ಅವರು ಕೇರ್ಫುಲ್ ಆಗಿರ್ತಾರೆ, ಎಷ್ಟು ಇದಿರುತ್ತೆ ಅಂದರೆ ಅದನ್ನು ನೋಡೋದಕ್ಕೆ ಅಷ್ಟು. ಇನ್ನೊಂದು ತಿಳ್ಕೊಳ್ಳಿ, ಇಲ್ಲಿ ಬರೀ ಯಾವುದೋ ಒಂದು ತುಕಡಿ 50 ಜನ ಏನೋ ಮಾಡಿ ಹೋಗ್ತಾರಂತಲ್ಲ, ಇದು ಗಂಟೆಗಟ್ಟಲೆ ನಿಮಗೆ ಎಷ್ಟು ಯಾವ ಯೂನಿಟ್ಗಳು ಯಾರ್ಯಾರು ಮಾಡ್ತಾರೆ. ಅದು ಮೋಟರ್ ಸೈಕಲ್ ಮೇಲೆ ಪ್ರದರ್ಶನ ಮಾಡ್ತಾರೆ, ನಿಮಗೆ ಅಶ್ವದಳದ ಮೇಲೆ ಮಾಡ್ತಾರೆ, ನಿಮ್ಮ ಡಾಗ್ ಯೂನಿಟ್ಸ್ ಇರುತ್ತೆ, ಪ್ರತಿಯೊಂದು ಮಕ್ಕಳಿರ್ತಾರೆ, ಪ್ರತಿಯೊಂದೂ. ಬಟ್ ಎಲ್ಲರೂ ಯಾವ ರೀತಿ ಬೇಕು ಅಂತಂದ್ರೆ, ಪ್ರಪಂಚದಲ್ಲಿ ಯಾವುದೇ ದೇಶ ತಗೊಂಡ್ರು ಭಾರತ ಬಲಿಷ್ಠ ಅಂತ ಹೇಳೋದಲ್ಲ, ಭಾರತ ಮುಂದುವರಿತಾ ಇದೆ ಹೇಳೋಣ. ಯಾಕಂದ್ರೆ ಬಲಿಷ್ಠ ಅಂದ್ರೆ ಒಂದು ರೀತಿ ನೋಡಿದ್ರೆ ನೆಗೆಟಿವ್ ಕಾನ್ವಟೇಷನ್. ಅಂದ್ರೆ ಭಾರತ ಮುಂದುವರಿತಾ ಇದೆ, ಭಾರತ ಶಕ್ತಿಯುತವಾಗ್ತಾ ಇದೆ. ಇದನ್ನೆಲ್ಲ ನೋಡೋದಕ್ಕೆ ಪ್ರತಿಯೊಂದು ದೇಶಗಳಿಗೂ ಒಂದು ಏನು ಅಂತಂದ್ರೆ, ಯಾವುದಕ್ಕೂ ಭಾರತದ ಬಗ್ಗೆ ಕಾಳಜಿ ಇಲ್ಲ. ಆದರೆ ಬಹಳಷ್ಟು ದೇಶಗಳಲ್ಲಿ ಎಲ್ಲೆಲ್ಲಿ ಭಾರತೀಯರಿದ್ದಾರೆ, ಭಾರತೀಯ ಇಲ್ಲಿಂದ ಮಂದಿ ಇದ್ದಾರೆ, ಅಲ್ಲೆಲ್ಲ ಪ್ರತಿಯೊಂದು ಭಾರತದ ಹೊರಗಡೆ ಯಾವ ದೇಶದಲ್ಲೂ ಈ ರಿಪಬ್ಲಿಕ್ ಡೇ ಆಗಲಿ, ಇಂಡಿಪೆಂಡೆನ್ಸ್ ಡೇ ಆಗಲಿ ಒಂಥರ ಬಹಳ ಆಸಕ್ತಿಯುತವಾಗಿ, ಎನರ್ಜೆಟಿಕ್ ಆಗಿ ಆಚರಿಸ್ತಾರೆ ಪ್ರತಿಯೊಂದು. ನಾವು ಹೊರಗಡೆ ಇದ್ದಾಗ ಮೊದಲಿದ್ದು ಏನು ಅಂತಂದ್ರೆ, ಈ ತರ ರಿಪಬ್ಲಿಕ್ ಡೇ ಬರ್ಬೋದು ಅಥವಾ ಇಂಡಿಪೆಂಡೆನ್ಸ್ ಡೇ ಬಂದ್ರೆ ಬೆಳಿಗ್ಗೆ ಯಾವಾಗ್ಲೂ ನಮ್ಮ ರೆಸಿಡೆನ್ಸ್ ಅಂತ ಹೇಳ್ತಾರಲ್ಲ, ಅಲ್ಲಿ ನಮ್ಮ ಭಾರತೀಯರು ಎಷ್ಟು ಜನ ಇದ್ದರೆ ಅವ್ರನ್ನೆಲ್ಲ ಕರೆದು ಅಲ್ಲಿ ನಾವು ಐದರ್ ಫ್ಲಾಗ್ ಹಾಯಿಸ್ಟ್ ಮಾಡ್ತೀವಿ ಇಂಡಿಪೆಂಡೆನ್ಸ್ ಡೇ ಆದ್ರೆ, ಇಲ್ಲ ರಿಪಬ್ಲಿಕ್ ಡೇ ಅಂದ್ರೆ ವಿ ಕಾಲ್ ಇಟ್ ಫ್ಲಾಗ್ ಅನ್ಫರ್ಲಿಂಗ್ ಅಂತ, ಅದನ್ನು ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಅದು ಫ್ಲಾಗ್ ಅನ್ನ ಹಾರಿಸಿದ ನಂತರ ಅಲ್ಲಿ ನಿಮ್ಮ ಲತಾ ಮಂಗೇಶ್ಕರ್ ಅವ್ರದ್ದು ಒಂದು ಹಾಡು ಹೇಳಿ ಎಲ್ಲರನ್ನು ಕೇಳ್ತಾ ಇದ್ರಲ್ಲಿ, ಆ ಟೈಮಿನಲ್ಲಿ ಒಂದು ರೀತಿ ಯಾವ ರೀತಿ ರೋಮಾಂಚನ ಆಗ್ತದೆ, ಯಾವ ರೀತಿ ನಮ್ಮ ದೇಶಭಕ್ತಿ ಅನ್ನತ್ತೆ, ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಅದನ್ನ ಅನುಭವಿಸ್ಬೇಕು. ಅದಾದ್ಮೇಲೆ ನಾವು ಡಿಪ್ಲೊಮ್ಯಾಟಿಕ್ ಡಿನ್ನರ್ ಕೂಡ ಮಾಡ್ತೀವಿ, ರಿಸೆಪ್ಷನ್ ಮಾಡ್ತೀವಿ. ಅಂದ್ರೆ ಒಂದು ರೀತಿ ಅತ್ಯಂತ ಸಂಭ್ರಮದ ದಿನ, ಅತ್ಯಂತ ಹೆಮ್ಮೆಯ ದಿನ, ನಮ್ಮೊಬ್ಬರಿಗೆ ಅಲ್ಲ ಎಲ್ರಿಗೂ. ಅದೇ ರೀತಿ ನಮ್ಮ ಭಾರತದ ಸ್ನೇಹಿತರು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭಾಗವಹಿಸಿ ಒಂದು ರೀತಿ ಸಂಭ್ರಮಿಸುವಂತಹ ಒಳ್ಳೆ ದಿನ. ಮತ್ತೆ ಬೇರೆ ಬೇರೆ ರಾಷ್ಟ್ರಗಳು ಆ ದಿನವನ್ನು ಎಷ್ಟು ಗೌರವಿಸ್ತವೆ ಸರ್? ಹೌದು, ಒಂದು ರೀತಿ ಎಲ್ಲಾ ದೇಶಗಳು ಪ್ರತಿನಿಧಿಗಳು ಇರ್ತಾರೆ ಹೊರಗಡೆ ಇದ್ದಾಗ, ಅವರವರು ನ್ಯಾಷನಲ್ ಡೇ ಅಂತ ಮಾಡ್ತಾರೆ. ಅದೇ ತರ ಭಾರತ ದೇಶ ಕೂಡ ನ್ಯಾಷನಲ್ ಡೇ ಮಾಡ್ತಾರೆ. ಅದು ನ್ಯಾಷನಲ್ ಡೇ ಮಾಡಿದಾಗ ಪ್ರತಿಯೊಂದು ದೇಶಗಳ ಪ್ರತಿನಿಧಿಗಳು ಅವರೆಲ್ಲ ಬಂದು ಅಲ್ಲಿ ಪ್ರತಿನಿಧಿಸಿ ಅಲ್ಲಿ ಒಂಥರ ಪಾರ್ಟಿಸಿಪೇಟ್ ಮಾಡಿ ಅದಕ್ಕೆ ಒಂದು ಗೌರವ ಕೊಡ್ತಾರೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ನಮ್ಮ ದೇಶದ ಈ ರೀತಿ ರಿಪಬ್ಲಿಕ್ ಡೇ ಆಗಲಿ ಅಥವಾ ಸ್ವಾತಂತ್ರ್ಯ ದಿವಸ ಮಾಡಿದಾಗ ಎಲ್ಲರೂ ಬರೋರು
ಅವರು ನಿಮ್ಮ ಭಾರತದ ಬಗ್ಗೆ ಮಾತಾಡೋ ರೀತಿ, ನಿಮ್ಮನ್ನ ಗೌರವಿಸೋ ರೀತಿ, ಇದನ್ನೆಲ್ಲ ನೋಡಿದ್ರೆ ಎಲ್ರಿಗೂ ಒಂಥರ ಬಹಳ ಸಂತೋಷವಾಗುತ್ತೆ. ಹೌದು ಸರ್, ಈ ರಾಷ್ಟ್ರೀಯ ಹಬ್ಬಗಳು, ಸ್ವಾತಂತ್ರ್ಯ ದಿನ, ಗಣರಾಜ್ಯೋತ್ಸವ ದಿನ, ಈ ರೀತಿಯ ಹಬ್ಬಗಳು ಅಥವಾ ಈ ರೀತಿಯ ಒಂದು ಸಂಭ್ರಮ ಬಂದಾಗ ಆ ಸೈನಿಕನಿಗೆ ಆತನ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆ ಇರುತ್ತೆ, ಆತನ ಮನಸ್ಸಿನಲ್ಲಿ ಎಷ್ಟು ಪ್ರೌಢಿಮೆ ಇರುತ್ತೆ, ದೇಶವನ್ನು ಕಾಯ್ತಿರುವಂಥ ಯೋಧನ ಮನಸ್ಸಿನಲ್ಲಿ. ತಾವು ಒಬ್ಬರು ನಿವೃತ್ತ ಯೋಧರು, ಹೇಳಿ ಸರ್. ನನಗೆ ನಾನು ಸ್ಟೂಡೆಂಟ್ ಆಗಿ ನಮ್ಮ ಊರಲ್ಲಿ ಇದ್ದಾಗ ಆಗಲಿ ನಮ್ಮಲ್ಲಿ ಹಬ್ಬಗಳ ಹರಿದಿನಗಳ ಬಗ್ಗೆ ಭಾಳ ಅಟ್ಯಾಚ್ಮೆಂಟ್. ನಾನು ಫಸ್ಟ್ ಮಿಲಿಟರಿಗೆ ಹೋದ್ಮೇಲೆ ಅಯ್ಯೋ ಯುಗಾದಿ ಬರ್ತಾ ಇದೆ, ನಾನು ಇಲ್ಲಿದ್ದೀನಲ್ಲ, ಅಯ್ಯೋ ದೀಪಾವಳಿ ಬರ್ತಾ ಇದೆ, ಇಲ್ಲಿದೆಯಲ್ಲ, ಕನ್ನಡ ಮಾತಾಡಂಗಿಲ್ಲ ಅಲ್ಲ, ಇದು ಭಾರಿ ಅಂಟುಜೀವವಾಗಿದ್ದು ಇರ್ತಾರೆ. ನಾರ್ಮಲಿ ನಾವು ಅಲ್ಲಿ ಇದು ಬೆಳಿತೀವೋ ಅಲ್ಲಿ ನಮಗೆ ಯುಗಾದಿ, ದೀಪಾವಳಿ ಎಲ್ಲ ನಾವು ವಾಪಸ್ ಮನೆಗೆ ಬಂದಾಗಲೇ ನಮ್ಮ ಮನೆಯವರಿಗೆ ಒಂದು. ಎರಡನೇದು ಅಂತ ಹೇಳಿದರೆ ನಮಗೆ ಗೊತ್ತು ನಮ್ಮ ಈ ನಮ್ಮ ಪೂರ ದೇಶ ಹಬ್ಬ ಹರಿದಿನಗಳು ಆಚರಿಸಿ ಅವ್ರಿಗೆ ಸಂಭ್ರಮದಿಂದ ಇರಬೇಕಾದ್ರೆ ಗಡಿ ಭಾಳ ಇಂಪಾರ್ಟೆಂಟ್, ಗಡಿ ರಕ್ಷಣೆ ಭಾಳ ಇಂಪಾರ್ಟೆಂಟ್. ನಾನು ದೀಪಾವಳಿ ದಿವಸವೇ ನಾನು ಎಲ್ಲಿದ್ದೆ, ನಸೀರಾಬಾದ್ ಅಂತ ಒಂದು ಜಾಗ ಇದೆ ರಾಜಸ್ಥಾನದಲ್ಲಿ, ಅಲ್ಲಿ ನಾನು ಬ್ರಿಗೇಡ್ ಸ್ಟಾಫ್ ಆಫೀಸರ್ ಆಗಿದ್ದೆ. ಪಟಾಕಿ ಎಲ್ಲ ತಂದ್ವಿ. ನನ್ನ ಹೆಂಡತಿ ಹೇಳಿದೆ ಹೋಳಿಗೆ ಮಾಡು. ಇಲ್ಲ, ಇಲ್ಲಿ ಮೆಸ್ಗಳಲ್ಲಿ ಯಾರು ಮಾಡ್ತಾರೆ ಹೋಳಿಗೆ ಗೊತ್ತಿಲ್ಲ, ಹೇಗೆ ನೀನು ಮಾಡು, ನೀನು ದೀಪಾವಳಿಗೆ ಹೋಳಿಗೆ ಮಾಡ್ತೀವಿ, ಯುಗಾದಿಗೆ ಹೋಳಿಗೆ ಮಾಡಿ ಎಲ್ಲ ಮಾಡಿ ರೆಡಿ ಇದ್ದೀವಿ. 12 ಗಂಟೆ ರಾತ್ರಿಗೆ ಹಿಂದಿನ ದಿವಸ ಒಬ್ಬ IAS ಆಫೀಸರ್ ನಮ್ಮ ಅಜ್ಮೀರಿಂದ ಬರ್ತಾ ಇದೆ. ಸರ್ ಎಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ದಯವಿಟ್ಟು ತಾವು ಆರ್ಮಿ ಕಾಲಮ್ಸ್ಗಳನ್ನು ಕಳಿಸಿ ಅಂತ ಹೇಳಿದರು. ಆರ್ಮಿ ಕಾಲಮ್ಸ್ ನಾನು ಹೇಳಿದೆ ಆರ್ಮಿ ಹೆಡ್ ಕ್ವಾರ್ಟರಿಂದ ರಿಲೀಸ್ ಆಗೆಲ್ಲ ಬರ್ತದೆ, ಅದೆಲ್ಲ ಆಗುತ್ತೆ, ಆ ಪ್ರೊಸೀಜರ್ ನೀವು ಮಾಡಿ. ಮಾರನೇ ದಿವಸನೇ ಹೋದೆ. ಇದೇ ಆಗಿ ನಮಗೆ ನಾರ್ಮಲಿ ಹಬ್ಬ ಹರಿದಿನಗಳು ನಮ್ಮ ಕರ್ತವ್ಯನೇ ಹಬ್ಬ ಹರಿದಿನಗಳು. ಎಸ್ಪೆಷಲಿ ನಮ್ಮ ಹಬ್ಬ ಹರಿದಿನಗಳು ಇಂಥವೇ: ಸ್ವಾತಂತ್ರ್ಯ ದಿವಸ, ರಿಪಬ್ಲಿಕ್ ಡೇ, ಆರ್ಮಿ ಡೇ, ಕಾರ್ಗಿಲ್ ಡೇ, ಮತ್ತೆ ವಿಜಯೋತ್ಸವ, 71 ವಾರ್, ಇದು ಗೆಲುವಿನ ಸಂಭ್ರಮ ನಮಗೆ. ನಾವು ಹಾಗಂತೇಳಿ ನಾವು ಏನು ಹಬ್ಬಗಳು ಮಾಡ್ತೀವಿ, ಪೀಸ್ ಸ್ಟೇಷನ್ಗಳಲ್ಲಿ ಫಸ್ಟ್ ಕ್ಲಾಸ್ ಆಗಿ ಬಡಾಖಾನ ಅಂತ ಮಾಡ್ತೀವಿ. ಬಡಾಖಾನ ಅಂತ ಹೇಳಿದ್ರೆ ಆವತ್ತು ಒಳ್ಳೆ ಭಕ್ಷ್ಯ ಭೋಜನಗಳನ್ನು ಮಾಡಿ ಪ್ರತಿಯೊಬ್ಬರು ಒಟ್ಟಿಗೆ ತಿಂದು ಡ್ಯಾನ್ಸ್ ಮಾಡಿಕೊಂಡು ನಮ್ಮ ಒಂದು ಸಂಭ್ರಮ ನಮ್ದಿದೆ. ಇವತ್ತು ರಿಪಬ್ಲಿಕ್ ಡೇ ದಿವಸ ಎಸ್ಪೆಷಲಿ ಎಲ್ಲ ಮಿಲಿಟರಿ ಯೂನಿಟ್ಸ್ಗಳಲ್ಲಿ ಭಾಳ ಸಂಭ್ರಮ ಇರ್ತದೆ. ಎಲ್ಲ ಸಿಹಿ ಹಂಚೋದಾಗಲಿ, ಒಬ್ರಿಗೊಬ್ರು ಮೀಟ್ ಆಗೋದಾಗಲಿ, ಕೆಲವು ಮೆಸಸ್ಗಳಿಗೆ ಹೋಗೋದಾಗಲಿ ನಮ್ಮ ಒಂದು ತುಂಬ ಜೋರಾಗಿರ್ತದೆ. ನಾರ್ಮಲಿ ನಾನು ಇಲ್ಲಿ ನಮ್ಮ ರಾಜ್ಯಪಾಲರು, ನಾನು ಬೆಂಗಳೂರಲ್ಲಿ ಇದ್ದಾಗ ರಾಜ್ಯಪಾಲರ ರೆಸಿಡೆನ್ಸಿಗೂ ನಮಗೆ ಇನ್ವಿಟೇಷನ್ ಸಿಗ್ತದೆ. ಮಿಲಿಟರಿ ಅವರಿಗೆ ಬಂದು ನಾವು ಅಲ್ಲಿಗೆ ಅವ್ರಿಗೆ ಜೊತೆಯಲ್ಲಿ ಚಹಾ ಪಾನಿ ಕುಡಿದು ಬರಬಹುದು. ಸೊ ನಮಗೆ ಇದೊಂದು ದೊಡ್ಡ ಸಂಭ್ರಮನೇ, ಇದು ದೊಡ್ಡ ಹಬ್ಬನೇ ನಮಗೆ. ಹೌದು. ಮತ್ತೆ ಇನ್ನೊಂದು ವಿಚಾರ ಸರ್, ಈಗ ಇಂಥ ಸಂಭ್ರಮಗಳು ಬಂದಾಗ ಅದು ಒಂದು ರೀತಿಯಲ್ಲಿ ಭಯೋತ್ಪಾದಕರ ಒಂದು ಆತಂಕ ಕೂಡ ಇರುತ್ತೆ. ಆ ಟೈಮ್ನಲ್ಲಿ ಇಂಥ ರಾಷ್ಟ್ರೀಯ ಹಬ್ಬಗಳ ಸಮಯದಲ್ಲಿ, ಸ್ವಾತಂತ್ರ್ಯೋತ್ಸವ, ಗಣತಂತ್ರ ದಿವಸ, ಇಂಥ ಟೈಮ್ನಲ್ಲಿ ಗಡಿಯಲ್ಲಿ ಎಷ್ಟು ಅಲರ್ಟ್ ಇರುತ್ತೆ ಸರ್? ಹೌದು, ಇದು ಎಸ್ಪೆಷಲಿ ವರ್ಲ್ಡ್ ಪಬ್ಲಿಸಿಟಿಗೆ, ವರ್ಲ್ಡ್ ಮೀಡಿಯಾಕ್ಕೆ ಇದು ಮಾಡಲಿಕ್ಕೆ ಇಂಥ ಹಬ್ಬಗಳ ಟೈಮಲ್ಲಿ, ಇಂಥ ಆಚರಣೆಗಳ ಟೈಮಲ್ಲೇ ಅವರು ಮಾಡೋದು, ಟಾರ್ಗೆಟ್ ಮಾಡ್ತಾರೆ. ಅದು ಕೇವಲ ಟಾರ್ಗೆಟ್ ಮಾಡೋದು ಅಡ್ವರ್ಟೈಸ್, ಅವರು ಒಂದು ಇದಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಎಕ್ಸ್ಟ್ರಾ ವಿಜಿಲೆನ್ಸ್ ಆಗಿ ನಾವು LOCಯಲ್ಲಿ ಬಾರ್ಡರ್ಸ್ಗಳಲ್ಲಿ ಇರಬೇಕು. ಮತ್ತು ಎಲ್ಲ ಕಡೆನೂ ತುಂಬ ಇದಿರಬೇಕು. ಯಾಕೆಂದರೆ IEDಗಳ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಲ್ಲೆಲ್ಲಿ ಇಟ್ಟಿರ್ತಾರೆ. ಸೊ ನೀವು ಲೆಕ್ಕ ಹಾಕಿ, ಇಷ್ಟೆಲ್ಲ ಸಂಭ್ರಮಗಳು ನಡೀತಿದ್ದು ಡೆಲ್ಲಿಯಲ್ಲಿ ರಿಪಬ್ಲಿಕ್ ಡೇ ಗ್ರೌಂಡಲ್ಲಿ, ಪ್ರತಿ ಇಂಚು ಮಣ್ಣನ್ನು ರೋಡನ್ನು, ಈವನ್ ಈಗ ನೋಡಿ, ಸ್ವಲ್ಪ ಮುಂಚೆ ನೀವು ನೋಡಿದ್ರೆ ಒಬ್ಬ ಕ್ಯಾಪ್ ತೆಗೆದು ಎಲ್ಲ ಈಗ ಮೆಟಲ್ ಡಿಟೆಕ್ಟರ್ ನೋಡಿದ್ರು, ಕ್ಯಾಪ್ ಒಳಗೂ ಸಹ ಬಿಡೋದಿಲ್ಲ. ಸೊ ಪ್ರತಿ ಒಂದು ಜಾಗದಲ್ಲಿ ಹಗಲು ರಾತ್ರಿ ಮೈನ್ ಕ್ಲಿಯರೆನ್ಸ್ ಅವರಾಗಲಿ, ರೋಡ್ ಕ್ಲಿಯರೆನ್ಸ್ ಅವರಾಗಲಿ, ಅಲ್ಲಿರೋರು ಎಲ್ಲ ಚೆಕ್ ಮಾಡಿದ ಮೇಲೆ ಹೋಗಿ ಇದಾಗ್ತದೆ. ಯಾಕಂದರೆ ಒಂದು ಇನ್ಸಿಡೆಂಟ್ಸ್, ಒಂದೇ ಒಂದು ಘಟನೆ ಅದನ್ನು ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಇಂಥ ಟೈಮಲ್ಲಿ ಆಗ್ತದೆ. ಸೊ ಇವತ್ತು ಭಯಂಕರ ಅಲರ್ಟ್ ಆಗಿರಬೇಕು. ಅವರವ್ರ ರೆಸ್ಪಾನ್ಸಿಬಿಲಿಟಿ, ಅವರೊಬ್ಬ ಸೈನಿಕ ಆಗಲಿ, ಒಬ್ಬ ಅಧಿಕಾರಿ ಆಗಲಿ, ಯಾರೇ ಆಗಲಿ, ಅವನ ಜವಾಬ್ದಾರಿ ತುಂಬ ಇರ್ತದೆ. ಅದನ್ನು ಅವನ ಕಣ್ಣು ಮುಚ್ಚಿ ನಿದ್ದೆ ಮಾಡಿ ಆರಾಮಾಗಿ ಹೋಗೋಂಗಿಲ್ಲ. ಎಲ್ಲಿವರೆಗೆ ಸಂಭ್ರಮ ಇದೆಲ್ಲ ಮುಗೀತದೆ. ಆದರೆ ಪರದೆಗೆ ಹಿಂದೆ ಯಾರು ಕೆಲಸ ಮಾಡ್ತಾರೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದು ತುಂಬ, ನಾನು ಟೆನ್ಷನ್ ಅಂತ ಹೇಳೋದಿಲ್ಲ, ಅದು ಜವಾಬ್ದಾರಿ ಜಾಸ್ತಿ ಇರ್ತದೆ.
ಸೊ ಎಸ್ಪೆಷಲಿ ಈಗ ಬರೀ ಕಾಶ್ಮೀರಕ್ಕೆ ಇದು ಮಾತ್ರ ಮಾಡಬೇಡಿ, ಎಲ್ಲ ಕಡೆನೂ ಈವನ್ ಬ್ಯಾಂಗ್ಳೂರಲ್ಲೂ ಹೂ ಸ್ಟಾಪ್ಸ್ ದಮ್. ಸೊ ಒನ್ ಹ್ಯಾಸ್ ಟು ಬಿ ವೆರಿ ಅಲರ್ಟ್ ಟು ದಟ್. ನಮ್ಮ ಇಂಟೆಲಿಜೆನ್ಸ್ ಲೆವೆಲಲ್ಲಿ ಇರಬೇಕದು. ಸೊ ವಿ ಹ್ಯಾವ್ ಟು ಟೇಕ್ ವೆರಿ ಮೈ ಮರಿಬಾರ್ದು ಯಾವುದೇ ಒಂದು ಇದಕ್ಕೋಸ್ಕರ ವಿ ಹ್ಯಾವ್ ಟು ಬಿ ಅಲರ್ಟ್. ಕರೆಕ್ಟ್. ಪಾರ್ಥ ಸಾರಥಿ ಸರ್, ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಾಗ ಅದೊಂದು ದೇಶದ ನಾಯಕತ್ವ ಆಗಿರ್ಬೋದು, ಅದೆಲ್ಲವೂ ಕೂಡ ಈ ದೇಶದ ಚಿತ್ರಣವನ್ನೇ ಬದಲಿಸಿದಂಥ ಕೆಲವೊಂದಿಷ್ಟು ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಎಷ್ಟು ಖುಷಿಯಾಗುತ್ತೆ ಸರ್ ಈ ಸಂಭ್ರಮವನ್ನು ನೋಡೋದಕ್ಕೆ. ಇಂಥ ದಿನಗಳಲ್ಲಿ ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತಿರೋದಕ್ಕೆ ಎಷ್ಟು ಸಂಭ್ರಮ, ಎಷ್ಟು ಖುಷಿ ಅನಿಸುತ್ತೆ ಸರ್? ಪ್ರತಿ ವರ್ಷ ಅದನ್ನು ನೀವು ಹೇಳಿದ ಹೇಗೆ ಈ ಕೆಲವು ರೀಸೆಂಟ್ ವರ್ಷಗಳಲ್ಲಿ 2-3 ವಿಷಯ ನಡೆದಿದೆ. ಒಂದು, ಇವಾಗ ಸೆಕ್ಯೂರಿಟಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೊದಲು ಎಲ್ಲೋ ಒಂದು ಕಡೆ ಡೆಲ್ಲಿಯಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಒಂದು ಸಣ್ಣ IED ಎಕ್ಸ್ಪ್ಲೋಡ್ ಆಯಿತು ಅಂತಂದರೆ ಅಟೆನ್ಷನ್ ಡೈವರ್ಟ್ ಆಗಿ ಎಲ್ಲ ಆಗೋದು. ಈಗ ಒಂದನೇದಾಗಿ ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಬಹಳಷ್ಟು ಕಡೆ CCTV ಕ್ಯಾಮ್ರಾಸ್ ಇದೆ, ಪ್ಲಸ್ ಅದರ್ ಮೆಟಲ್ ಡಿಟೆಕ್ಟರ್ ಆಗಲಿ ಬೇರೆ ಆಗಲಿ ಒಂದು ರೀತಿಯಲ್ಲಿ ಟೆಕ್ನಾಲಜಿ ಡೆವಲಪ್ ಆಗಿದೆ. ಎರಡನೇದು ನಮ್ಮ ಇಂಟೆಲಿಜೆನ್ಸ್, ಹ್ಯೂಮನ್ ಇಂಟೆಲಿಜೆನ್ಸ್, ಅದು ಸುಮಾರು ಸ್ಪ್ರೆಡ್ ಆಗಿ ಎಲ್ಲ ಕಡೆಯಿಂದ ಅದು ಒಂದಕ್ಕೆ ಬರ್ತದೆ. ಮೋರ್ ದನ್ ದಟ್ ಒಂದೇನಾಗಿದೆ ಅಂದರೆ, ಮೊದಲು ನಾವು ಇಂಡಿಯಾಕ್ಕೆ ಹೋಗಿ ಏನು ಬೇಕಾದ್ರೂ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು, ಅವ್ರು ಏನು ಮಾಡಲ್ಲ ಅಂತಿದ್ರು. ಬಟ್ ಇವಾಗ ಎಲ್ರಿಗೂ ಗೊತ್ತಾಗಿರೋದೇನು ಅಂದರೆ, ಇಂಡಿಯಾನಲ್ಲಿ ಏನಾದರೂ ಹೋಗಿ ನೀವು ಮಾಡೋದಕ್ಕೆ ಹೋದರೆ ಅವರು ಡೆಫಿನೆಟ್ ಆಗಿ ನಿಮ್ಮನ್ನು ಬಿಡಲ್ಲ, ಹೇಗಾದ್ರೂ ಮಾಡಿ ಹೋಗಿ ವಾಪಸ್ ಬರಲ್ಲ ಅನ್ನೋದು ಇಲ್ಲಿಗ ಗೊತ್ತಾಗಿದೆ. ಈ ತರ ಆಗಿ ಇಲ್ಲದೆ ಇದ್ರೆ ಮೊದಲು ನಾವಲ್ಲಿ ಡೆಲ್ಲಿ ಹತ್ರ ಇದ್ರೆ ಅಲ್ಲೋ ಏನೋ ಆಗುತ್ತೇನಪ್ಪ ಅನ್ನೋದು ಯಾವಾಗ್ಲೂ ಯೋಚನೆ ಇರೋದು. ಇವಾಗ ಅದು ಒಂದು ಆಗಿದೆ. ಆದ್ದರಿಂದ ಈ ರೀತಿ IEDಗಳಾಗಲಿ ಅಥವಾ ಸಣ್ಣ ಸಣ್ಣ ವಿಷಯಗಳಾಗೋದು. ಒಂದು ಬ್ರೇಕ್ ತಗೋತೀನಿ ಸರ್, ಮಾತಾಡ್ತೀನಿ, ಮುಂದುವರಿಸ್ತೀನಿ, ಕ್ಷಮಿಸಿ ಸರ್, ಒಂದು ಬ್ರೇಕ್ ತಗೋಬೇಕು. ಈ ಸಂಭ್ರಮ, ಈ ಸಡಗರ 75ನೇ ಅಮೃತ ಮಹೋತ್ಸವ